विदेशी भाषाओं का बाइबल हमारे इंडिया में चलेगा नहीं। हमारा क्या है? चारों वेद है, मनुस्मृति है, उपनिषद है। हम कोई भी क्रिश्चियनों का बाइबल को फॉलो नहीं करेंगे। एम आई क्लियर? बोलो। ओम भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न प्रचोदयात्। ओके, जय श्री राम, जय श्री राम। जीसस क्राइस्ट इज नॉट आवर्स। ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಆರಂಭದಲ್ಲಿ ಒಬ್ಬರು ಗೂಂಡನನ್ನ ನೋಡಿದ್ರಲ್ಲ, ಆ ಗೂಂಡ ಕ್ರೈಸ್ತರ ಪ್ರಾರ್ಥನಾ ಸ್ಥಳಕ್ಕೆ ಹೋಗಿ ಕ್ರೈಸ್ತರ ಫಾದರ್ ಅನ್ನು ಹಿಡ್ಕೊಂಡು ಅಲ್ಲಿದ್ದ ಮಹಿಳೆಯರನ್ನು ಸಹ ನೀಚವಾಗಿ ತುಚ್ಛವಾಗಿ ಯಾವ ರೀತಿ ಮಾತಾಡಿಸ್ತಿದ್ದಾನೆ. ಅವನೇನೋ ಒಂಥರ ಸಿನಿಮಾ ಸ್ಟಾರ್ ತರ ಬಿಲ್ಡಪ್ ಕೊಟ್ಕೊಂಡು ಪುಡಿ ರೌಡಿತನವನ್ನ ಮಾಡ್ತಿದ್ದಾನೆ ಆನ್ ಕ್ಯಾಮ್ರಾ. ಎಲ್ಲಿ ಅದು ಅಂತ ಗೊತ್ತಾಗಿಲ್ಲ, ವಿಡಿಯೋ ಮಾತ್ರ ಹೊರಗಡೆ ಬಂದಿದೆ. ಬಟ್ ಆ ವಿಡಿಯೋದಲ್ಲಿರುವಂತಹ ಆ ರೌಡಿ, ಆ ಪರೋಡಿ ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಅವನ ಡೀಟೇಲ್ಸ್ ಕೊಡ್ತೀನಿ. ಇಷ್ಟಕ್ಕೂ ಅವನು ಹಿಂದೂ ಅಲ್ಲ, ಅದೊಂದನ್ನು ಹೇಳಿ ಮಿಕ್ಕ ವಿಚಾರಗಳನ್ನು ಹೇಳ್ತೇನೆ. ಸೊ ಎಲ್ಲಿ ಅದು ಅಂತ ಗೊತ್ತಿಲ್ಲ, ಒಂದು ವಿಡಿಯೋ ಹೊರಗಡೆ ಆಗಿ ವೈರಲ್ ಆಗ್ತು. ಹಾಗಾಗಿ ನಾನು ಅದನ್ನ ಒಂದಷ್ಟು ಚೆಕ್ ಮಾಡಿದಾಗ ಆ ವಿಡಿಯೋದಲ್ಲಿರುವಂತಹ ಆ ಬೋರ್ಡ್ ತಲೆಯ ರೌಡಿ ಇದಾನಲ್ಲ, ರೌಡಿಸಮ್ ಮಾಡ್ತಿದ್ದಾನಲ್ಲ, ಇದು ಹಿಂದೂ ರಾಷ್ಟ್ರ, ಹಿಂದೂನೇ ದೇವರು, ಹಿಂದೂ ದೇವರುಗಳೇ ಆರಾಧನೆ ಆಗ್ಬೇಕು, ಜೀಸಸ್ದಲ್ಲ ಇದು ಜಾಗ. ಅದರ ಜೊತೆಗೆ ಜೀಸಸ್ ತಾಯಿ ಮದರ್ ಮೇರಿ, ಆಕೆಗೆ ಜೀಸಸ್ ಹೇಗೆ ಹುಟ್ಟದ? ತಂದೆ ಇಲ್ಲದೆ ಹೇಗೆ ಹುಟ್ಟದ? ಮಹಾಭಾರತ ರಾಮಾಯಣಗಳನ್ನ ತೆಗೆದು ನೋಡಿದ್ರೆ ಆ ರೀತಿಯ ಪಾತ್ರಗಳು ಸಾಕಷ್ಟು ಬರ್ತವೆ. ಮಹಾಭಾರತದಲ್ಲಿ ಕರ್ಣ ಹೇಗೆ ಹುಟ್ಟದ? ಕಿವಿಯಿಂದ ಹುಟ್ಟದಂತೆ. ಇನ್ಯಾರ್ಯಾರೋ ಪಾಯಸ ಕುಡಿದು ಹುಟ್ಟಿರೋರು ಇದ್ದಾರೆ, ಇನ್ನೇನೇನೋ ಆಗಿ ಹುಟ್ಟಿರೋರು ಇದಾರಲ್ಲ. ಆದ್ರೆ ಅದೆಲ್ಲ ಇಲ್ಲ. ಜೀಸಸ್ ಹೇಗೆ ಹುಟ್ಟದ? ಜೀಸಸ್ ಹೇಗೆ ಹುಟ್ಟದ ಅಂತ ಅವರನ್ನ ಕಿಂಡಲ್ ಮಾಡಿಕೊಂಡು, ಅದ್ರ ಜೊತೆಗೆ ಅಲ್ಲಿದ್ದಂತಹ ಒಂದು ಮಹಿಳೆಯನ್ನ ಬೇಬಿ ಅಂತ ಕರೀತಾನೆ. ಇವನ್ಗೇನೋ ದೊಡ್ಡ ಇಂಗ್ಲಿಷ್ ಬರುತ್ತೆ ಅಂತ. ಬೇಬಿ ಅಂತ ಯಾವ ಹೆಣ್ಣು ಮಗಳನ್ನ ಯಾರು ಕರಿಬಹುದು ಅಂತ ಗೊತ್ತಿಲ್ಲದಂತಹ ಪರೋಡಿ ಪೊರ್ಕಿ ಇವನು ಆ ಮಹಿಳೆಯನ್ನ ಬೇಬಿ ಅಂತ ಕರೀತಾನೆ. ಬೇಬಿ ಮೆಟ್ಟು ಹರಿಯಂಗ್ ಹೊಡಿಬೇಕಾಗಿತ್ತ ಆ ಮಹಿಳೆ. ಬಟ್ ಏನ್ ಮಾಡ್ತೀರಿ, ಅವನದೇ ಮನಸ್ಥಿತಿಯವರ ಆಡಳಿತಗಳಿದಾವಲ್ಲ, ಅವನನ್ನ ಬೆಂಬಲಿಸುವವರ ಗುಂಪಿದೆಯಲ್ಲ. ಹಾಗಾದ್ರೆ ಯಾರವನು ಪುಡಿ ರೌಡಿ? ಜಾಗ ಗೊತ್ತಾಗ್ಲಿಲ್ಲ ಸರಿ. ಆ ಪುಡಿ ರೌಡಿ ಯಾರು ಗೊತ್ತಾ? ಅವನು ಹಿಂದುವೇ ಅಲ್ಲ, ಹಿಂದೂ ಆಗಿ ಹುಟ್ಟಿದವನೇ ಅಲ್ಲ, ಅವನು ಭಾರತೀಯನೇ ಅಲ್ಲ. ಈಸ್ ನಾಟ್ ಇವನ್ ಇನ್ ಇಂಡಿಯನ್. ಬಾಂಗ್ಲಾದೇಶದಲ್ಲಿದ್ದಂತಹ ಒಬ್ಬ ಮುಸ್ಲಿಂ ಅವನು, ಬಾಂಗ್ಲಾದೇಶದ ಮುಸ್ಲಿಂ ಅವನು. ಅವನ ಹೆಸರು ಸುನ್ನಿಯೂರ್ ರೆಹಮಾನ್ ಅಂತ. ಸುನ್ನಿಯೂರ್ ರೆಹಮಾನ್ ಅನ್ನೋದು ಅವನ ಹೆಸರು, ಹುಟ್ಟು ಹೆಸರು. ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿರೋದು, ಮುಸ್ಲಿಂ ಅವನು. ಬಾಂಗ್ಲಾದೇಶದಲ್ಲಿ ಹುಚ್ಚುಚ್ಚಾಗಿ ಆಡ್ತಿದ್ದ, ನಾನೊಬ್ಬ ನಾಸ್ತಿಕ, ಹಾಗೆ ಹೀಗೆ ಅಂತ ಏನೇನೋ ಬ್ಲಾಗ್ ಬರೆಯೋದು ಇನ್ನೇನೋ ಮಾಡ್ತಿದ್ದ. ಅಲ್ಲಿನ ಜನ ರೊಚ್ಚಿಗೆದ್ದು ಅವನಿಗೆ ಮೆಟ್ಟು ಹರಿಯಂಗೆ ಹೊಡಿಬೇಕು ಅಂತ ಹುಡುಕ್ತಿದ್ರು. ಅದಕ್ಕೆ ಹೆದರಿ ಭಾರತಕ್ಕೆ ಓಡ್ ಬಂದ. ಅವನು ಅಲ್ಲಿ ಮುಸ್ಲಿಮರ ವಿರೋಧಿ ಆದ್ನಲ್ಲ, ಆ ಕಾರಣಕ್ಕೆ ಇಲ್ಲಿದ್ದಂತಹ ಸಗಣಿ ಭಕ್ತರಿಗೆ ಹೀರೋ ಆಗಿದ್ದ. ಇವನು ಬಂದ ತಕ್ಷಣನೇ ಇವನಿಗೆಲ್ಲ ಆಶ್ರಯ ಸಿಕ್ತು, ಏನೇನೋ ಫೆಸಿಲಿಟಿಗಳು ಸಿಕ್ತು. ಪೇಟಿಎಂ ಅಲ್ಲಿ ತಿಂಗಳಾದ್ರೆ ಲಕ್ಷಾಂತರ ರೂಪಾಯಿ ದೇಣಿಗೆ ಪಡ್ಕೊಳ್ತಾನೆ. ಅದರ ಜೊತೆಗೆ ಘರ್ ವಾಪ್ಸಿ ಅಂತ ಹೇಳಿ ಹಿಂದುವಾಗಿ ಕನ್ವರ್ಟ್ ಆಗಿದ್ದಾನಂತೆ. ಈಗ ಜೈ ಶ್ರೀರಾಮ್ ಬಿಟ್ಟು ಬೇರೆ ಏನು ಮಾತಾಡಂಗಿಲ್ಲ ಅಂತೆ. ಜೀಸಸ್ ಇಂಡಿಯನ್ ಅಲ್ಲ, ಈ ದೇಶದವನಲ್ಲ. ನೀನೇ ಈ ದೇಶದವನಲ್ಲ ಕಣಲೇ. ನೀನು ಪಕ್ಕದ ಬಾಂಗ್ಲಾದೇಶದಿಂದ ಕದ್ದು ಓಡ್ ಬಂದಿರೋ ಪೊರ್ಕಿ ಕಣ ನೀನು. ಹಾಗಂತ ಯಾರಾದ್ರೂ ಹೇಳ್ಬೇಕಿತ್ತು ಅವನಿಗೆ. ಆದ್ರೆ ಅವನು ಹೇಳ್ತಾನೆ, ನೋ, ಯು ಆರ್ ನಾಟ್, ಜೀಸಸ್ ಇಸ್ ನಾಟ್ ಇಂಡಿಯನ್, ಇಲ್ಲಿಯ ದೇವರಲ್ಲ. विदेशी भाषाओं का बाइबल हमारे इंडिया में चलेगा नहीं। हमारा क्या है? चारों वेद है, मनुस्मृति है, उपनिषद है। हम कोई भी क्रिश्चियनों का बाइबल को फॉलो नहीं करेंगे। एम आई क्लियर? बोलो। ओम भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो न प्रचोदयात्। ओके, जय श्री राम, जय श्री राम। जीसस क्राइस्ट इज नॉट आवर्स। जीसस क्राइस्ट इज नॉट आवर्स। हमारा कौन है? राम भगवान। एम आई राइट? इट शुड बी।
साला इधर बाबरी मस्जिद बन रहा है, उसके लिए कोई आवाज नहीं उठा रहा है ना? बाबरी मस्जिद बन रहा है, उसके लिए कोई आवाज नहीं उठा रहा है। हिंदुओं का धर्म परिवर्तन होना चाहिए, है ना? मौलाना महमूद मदानी इज एंटी नेशनल, दैट बास्टर्ड शुड बी अरेस्टेड। बोल सकते हो ना? हम धर्म परिवर्तन करवाएंगे। वाई बेबी, वाई बेबी? हमारा जीसस क्राइस्ट जवाब दे भाई, जवाब दे। ಸರಿ, ಅದ್ರ ಜೊತೆಗೆ ಆ ಮಹಿಳೆ ಪಾಪ, ಆ ಮಹಿಳೆ ಏನಕ್ಕೆ ಇಂಟರ್ಫಿಯರ್ ಆಗಿದ್ದು ಅಂದ್ರೆ ಆ ಫಾದರ್ ಹಿಡ್ಕೊಂಡು ಇವನು ಪ್ರಶ್ನೆ ಕೇಳ್ತಿದ್ನಲ್ಲ, ಪ್ರಶ್ನೆ ನೋಡಿ, जवाब दे। सबके सामने पूछ रहा हूं इसको। मदर मैरी, जीसस क्राइस्ट को पैदा करने वाला मदर मैरी कैसे प्रेग्नेंट हुई थी बताओ? आई एम वेटिंग। घड़ी नहीं है फिर भी बोल रहा हूँ। भैया जीसस क्राइस्ट कैसे पैदा हुआ था बताओ? पवित्र आत्मा के द्वारा। अरे तू बिना सेक्स के बच्चा पैदा कर सकता है? वही तो परमेश्वर का पवित्र पुत्र आत्मा के तभी है ना, द्वारा। क्योंकि पवित्र आत्मा का क्या इंसान के अंदर पाप वो है। नहीं घुसेगा तो मेरे बच्चा कैसे भाई, पैदा होगा? पाप से एक अगर पाप से जन्म हुआ व्यक्ति कभी भी पाप से छुटकारा नहीं दे सकता, है ना? Yes. तो इसलिए परमेश्वर की आत्मा ये जो बायोलॉजिकल जो होता है उसके द्वारा पैदा नहीं हुआ है, ठीक है Oh, ना? really? हाँ। Can you explain this to the gynecologist? You baby? Yeah, Are you gynecologist. educated? Are you educated, baby? Yes, I'm educated. Okay, you know the process of मैं वही तो बच्चा कह रही- पैदा अगर- करने का प्रोसीजर बताओ मुझे। अगर जैसे मैं- बच्चा पैदा करने का प्रोसीजर बताओ भाई मुझे। मेरी सुन तो सही, मैं जैसे पैदा हुई हूँ, अब कैसे पैदा हुई बताओ? आपको क्या सब कुछ अरे मम्मी पापा के मिलने से पैदा हुए ना, साहब बताओ खुल के। अरे सांड और गाय मिलेगा तभी तो बच्चा पैदा होता है ना। खुल के बोल रहा है फिर। अरे क्या सांड- करेगा वो फिर? तो आप बीच में क्यों बोल रहे हो? बैठ जाओ वहीं वहीं बैठ। ಏನ್ ಕೇಳ್ತಾ ಇರೋದು ಇವನು? ಜೀಸಸ್ ತಾಯಿ ಮದರ್ ಮೇರಿ ಮದುವೆ ಆಗಿರ್ಲಿಲ್ವಲ್ಲ, ಜೀಸಸ್ ಹೇಗ್ ಹುಟ್ಟದು? ಹೇಗ್ ಹುಟ್ಟದ ಜೀಸಸ್? ಕಮಾನ್ ಟೆಲ್ ಮಿ, ಟೆಲ್ ಮಿ. ಹುಚ್ಚು ಪಿತ್ತ ನೆತ್ತಿಗೆ ಏರ್ಬಿಟ್ಟಿದೆ ಅವನಿಗೆ, ನೋಡಿ ಹೆಂಗ್ ಆಡ್ತಿದ್ದಾನೆ. ಅಷ್ಟೊತ್ತಿಗೆ ಆ ಮಹಿಳೆ, ಆ ಫಾದರ್ ಏನೋ ಹೇಳೋದಕ್ಕೆ ಡಿವೈನು ಅದು ಇದು ಪವಿತ್ರವಾದ ಹುಟ್ಟು ಅದಿತ್ತು. ಸರಿ, ಅದೂನು ನಿಜ ಅಲ್ಲ. ಯಾವುದೇ ಧರ್ಮದಲ್ಲಿ ಬರುವಂತಹ ಕಾಲ್ಪನಿಕ ಕಥೆಗಳು ಸಾಕಷ್ಟು ಇರ್ತವೆ. ಮಹಾಭಾರತ ರಾಮಾಯಣದಿಂದ ಹಿಡಿದು ಭಗವದ್ಗೀತೆಯವರೆಗೆ ಸಾಕಷ್ಟು ಕಾಲ್ಪನಿಕ ವಿಚಾರಗಳಿದಾವೆ, ಏನೇನೋ ಇದಾವೆ ವಿಚಾರಗಳು. ಅವುಗಳನ್ನು ಕೆದಕ್ತಾ ಹೋದ್ರೆ ಏನೇನೋ ಆಗುತ್ತೆ. ಆ ರೀತಿ ಇದನ್ನು ಒಂದು ಇರುತ್ತೆ. ಆ ಮಹಿಳೆ ಸಹ ಅದಕ್ಕೆ ಮಾತಾಡಕ್ ಬಂದ್ರೆ ಬೇಬಿ ಅಂತಾನೆ. ಬೇಬಿ ಅಂತ ಯಾರನ್ನ ಕರೀತಾರೆ ಗೊತ್ತೇನೋ? ಮುಟ್ಟಾಳ ಅಂದ್ರೆ ಅವನಿಗೆ ಗೊತ್ತಿರಲ್ಲ. 4 ಪದ ಇಂಗ್ಲಿಷ್ ಕಲ್ತಿರ್ತಾರೆ, ಸುಮ್ನೆ ಡೈಲಾಗು. ಯಾವ ಧೈರ್ಯದ ಮೇಲೆ ಅಂದ್ರೆ ಅಂಧಭಕ್ತರಿದ್ದಾರೆ, ಚಪ್ಪಾಳೆ ತಟ್ಟವರಿದ್ದಾರೆ, ರಕ್ಷಣೆ ಕೊಡುವಂತಹ MLAಗಳು MP ಗಳು ಸರ್ಕಾರಗಳಿದಾವೆ, ಭಿಕ್ಷೆ ಹಾಕುವಂತಹ ಒಂದಷ್ಟು ಬ್ರೈನ್ ವಾಶ್ ಆಗಿರುವ ಅಂಧಭಕ್ತರಿದ್ದಾರೆ, ಸಗಣಿ ಭಕ್ತರಿದ್ದಾರೆ. ಪೇಟಿಎಂ, ಗೂಗಲ್ ಪೇ, ಫೋನ್ ಪೇ ಮೂಲಕ ದುಡ್ಡು ಬರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಪರೋಡಿ ಕೆಲಸ ಮಾಡ್ಕೊಂಡಿರೋದು. ಸೊ ಇದಿಷ್ಟು ಅವನಲ್ಲಿ ಮಾಡಿರುವಂತಹ ಕುಂತ್ರಿ ಕೆಲಸ. ಇನ್ನು ಅವನ ಅಂತಹ ಕಂತ್ರಿ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಅವನ ಬ್ರೈನ್ ಅನ್ನ ನಾವು ಮೆಚ್ಕೊಳ್ಬೇಕು. ಅವ್ನು ನೋಡಿ ಭಾರತಕ್ಕೆ ಓಡ್ ಬಂದ ಬಾಂಗ್ಲಾದೇಶದಿಂದ, ಬಟ್ ಇಲ್ಲಿ ಯಾವುದರಲ್ಲಿ ವ್ಯಾಪಾರ ನಡೆಯುತ್ತೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾವ ವಿಚಾರ ಮುಂದಿಟ್ಕೊಂಡು ಒಂದು ಸ್ಕ್ಯಾನರ್ ಹಾಕ್ಬಿಟ್ರೆ ಸಾಕು, ಪೇಟಿಎಂ, ಗೂಗಲ್ ಪೇ, ಏನು ಫೋನ್ ಪೇ, ಏನೇನಿದೆಯೋ ಎಲ್ಲ ಪೇಗಳಲ್ಲೂ ಫಂಡ್ ಬರುತ್ತೆ. ನಾನು ಇಚ್ಛೆ ಪಟ್ಟಂಗೆ ಎಂಜಾಯ್ ಮಾಡಿಕೊಂಡು ಆಗಾಗ ಇಂತಹ ಕಂತ್ರಿ ಕೆಲಸಗಳು ಮಾಡಿ ಒಂದು ವಿಡಿಯೋ ಹಾಕ್ಬಿಟ್ರೆ ನನ್ನನ್ನು ಫಾಲೋವರ್ ಮಾಡೋರು ಇರ್ತಾರೆ, ಭಿಕ್ಷೆ ಹಾಕೋರು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅವ್ರಿಗೆಲ್ಲರಿಗೂ ಮಂಕು ಬೂದಿ ಎರಚಿ ನಾನು ನೆಮ್ಮದಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ತೀನಿ ಅಂತ. ಇದು ಎಲ್ಲೇ ನಡೆದಿರ್ಲಿ, ಯಾವ ರಾಜ್ಯದೇ ಆಗಿರ್ಲಿ, ಅಲ್ಲೊಂದು ರಾಜ್ಯ ಸರ್ಕಾರ ಇದೆ ಅನ್ನೋದಾದ್ರೆ, ಅಲ್ಲೊಂದು ಪೊಲೀಸ್ ವ್ಯವಸ್ಥೆ ಇದೆ ಅನ್ನೋದಾದ್ರೆ, ಅಲ್ಲೊಂದು ಕಾನೂನು ಇದೆ ಅನ್ನೋದಾದ್ರೆ, ಸಂವಿಧಾನ ಇದೆ ಅನ್ನೋದಾದ್ರೆ, ಇಷ್ಟೊತ್ತಿಗೆ ಅವನನ್ನು ಹಿಡ್ಕೊಂಡೋಗಿ ಕಾಲು ಕೈ ಮುರಿಬೇಕಾಗಿತ್ತು ಪೊಲೀಸರು. ಆ ಸುದ್ದಿನೇ ಇಲ್ಲ. ಯಾಕೆ? ಅಂತಹದ್ದೇ ಯಾವ್ದಾದ್ರು ಆಡಳಿತ ಇರುವಂತಹ ರಾಜ್ಯದಲ್ಲೇ ಮಾಡಿರ್ತಾನೆ ಅವನು. ಮಧ್ಯಪ್ರದೇಶನೋ, ಉತ್ತರ ಪ್ರದೇಶನೋ, ಬಿಹಾರನೋ, ಇನ್ಯಾವುದೋ ಅವರ ಆಡಳಿತ ಇರುವಂತಹ BJP ಆಡಳಿತ ಇರುವಂತಹ ರಾಜ್ಯದಲ್ಲೇ ಮಾಡಿರ್ತಾನೆ. ಅಲ್ಲಿ ಮಾತ್ರ ಇಂತಹ ಇಷ್ಟು ಓಪನ್ ಆಗಿ ಆನ್ ಕ್ಯಾಮ್ರಾ ಇಂತಹ ನೀಚತನವನ್ನ ಮಾಡೋದಕ್ಕೆ ಸಾಧ್ಯ. ಬೇರೆ ಕಡೆ ಮಾಡಕ್ ಸಾಧ್ಯ ಇಲ್ಲ. ಸೊ ಇದೊಂದು ವೈರಲ್ ಆಗಿದೆ ವಿಡಿಯೋ, ಹೊರಗಡೆ ಬಂದಿದೆ. ಇದಿಷ್ಟು ಸುನ್ನಿಯುರ್ ರೆಹಮಾನ್ ಅನ್ನುವಂತಹ ಭಾರತೀಯನಲ್ಲದ ಬಾಂಗ್ಲಾದೇಶದ ವ್ಯಕ್ತಿ ಭಾರತಕ್ಕೆ ಬಂದು ಭಾರತದ ಪ್ರಜೆಗಳನ್ನ ಅವರ ಧಾರ್ಮಿಕ ಹಕ್ಕುಗಳ ನಡುವೆ
ದೌರ್ಜನ್ಯ ನಡೆಸ್ತಾ ಇರುವಂತಹ, ಹಿಂಸೆಗೆ ಪ್ರಚೋದನೆ ಕೊಡ್ತಿರುವಂತಹ ಒಂದು ಘಟನೆ. ಮತ್ತು ಇಲ್ಲಿನ ಸರ್ಕಾರಗಳು ಕೈಕಟ್ಟಿ ಕಾಲ್ಕಟ್ಟಿದಂಗೆ ಇರುವಂತಹ ನೀಚತನವನ್ನ ಪ್ರದರ್ಶನ ಮಾಡುತ್ತಿರುವಂತಹ ಪರಿಸ್ಥಿತಿ. ಇನ್ನು ಈ ಕ್ರೈಸ್ತ ಸಮುದಾಯ ಇದೆಯಲ್ಲ, ಅದಕ್ಕೆ ಏನು ಮಂಕು ಬೂದಿ ಬಿದ್ದಿದೆಯೋ ಗೊತ್ತಿಲ್ಲ. ಮುಸ್ಲಿಮರ ಮನೆಗಳು ಸುಡಬೇಕಾದ್ರೆ, ಬುಲ್ಡೋಸರ್ ಹೊಡಿಬೇಕಾದ್ರೆ ಬಾಯಿ ಮುಚ್ಕೊಂಡಿರ್ತಾರೆ. ದಲಿತರ ಮೇಲೆ ದೌರ್ಜನ್ಯ ಆಗ್ತಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡಿರ್ತಾರೆ. ಅವರ ಮೇಲೆ ದೌರ್ಜನ್ಯ ಆದಾಗಾದ್ರೂ ಓಪನ್ ಆಗಿ ಒಂದಷ್ಟು ಪ್ರತಿಭಟನೆ ಮಾಡ್ರಪ್ಪ, ಪ್ರತಿರೋಧ ತೋರ್ರಿ ಅಂದ್ರೆ ಅದಕ್ಕೂ ಯೋಗ್ಯತೆ ಇಲ್ಲ. ಫಾರಿನ್ ಫಂಡ್ ಬರುತ್ತೆ, ಹೊಟ್ಟೆ ತುಂಬ ಉಂಡು ಆರಾಮಾಗಿರ್ತಾರೆ ಅನ್ಸುತ್ತೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗೋದಕ್ಕೆ ಕಾಯ್ತಿದಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ಕಡೆಯಿಂದ ಬೇರೆಯವ್ರಿಗೆ ಸಮಸ್ಯೆ ಆದಾಗ್ಲೂ ಪ್ರತಿಕ್ರಿಯೆ ಇರಲ್ಲ, ಅವ್ರಿಗೆ ಸಮಸ್ಯೆ ಆದಾಗ್ಲೂ ಕೂಡ ಸಣ್ಣ ಪ್ರತಿಕ್ರಿಯೆ ಒಂದಿರುತ್ತೆ, ಬಿಟ್ರೆ ಹೆಚ್ಚಿಗೆ ಏನೂ ಇರಲ್ಲ. ಇವ್ರದ್ದು ಈ ಬಾಳು, ಅವ್ರದ್ದು ಆ ಬಾಳು, ನಮ್ದು ಈ ತರ ಹೇಳ್ಕೊಂಡು ಬಾಯಿ ಬಿಡ್ಕೊಳ್ಳೋ ಗೋಳು ಅಷ್ಟೇ, ಇನ್ನೇನಿಲ್ಲ. ಸೊ ಇಂಥದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.